ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಎಲ್ಲರಲ್ಲೂ ಇರ್ತಕ್ಕಂಥ ಸಮಸ್ಯೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಸಮಸ್ಯೆಗೆ ಒಂದು ಅದ್ಭುತವಾದ ಹೋಮ್ ರೆಮಿಡಿ ಮನೆ ಮದ್ದನ್ನು ಮಾಡಿ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿ, ಕೇವಲ ಒಂದು 2-3 ನಿಮಿಷದಲ್ಲಿ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬೂದುಗುಂಬಳಕಾಯಿನ ಏನು ಮಾಡ್ತೀವಿ ಅಂದರೆ ಸ್ನೇಹಿತರೆ, ಅದನ್ನು ಸಿಪ್ಪೆಯನ್ನು ಮೇಲ್ಗಡೆ ಕೆಲವರು ತೆಗೆದು ಬಿಡ್ತಾರೆ, ಕೆಲವರು ತೆಗೆಯಲ್ಲ ಸ್ನೇಹಿತರೆ. ಬೂದುಗುಂಬಳಕಾಯಿ ಸಿಪ್ಪೆಯನ್ನು ನೀವು ಸಾಂಬಾರ್ಗೆ ಹಾಕೋ ಮುಂಚೆ ಆ ಸಿಪ್ಪೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಆ ಸಿಪ್ಪೆಯನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದರೆ ಅದನ್ನು ಗ್ರೈಂಡ್ ಮಾಡಬೇಕು, ರುಬ್ಕೋಬೇಕು. ಚೆನ್ನಾಗಿ ರುಬ್ಬಿ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ನಾವೇನು ತಲೆಗೆ ಬಳಸ್ತೀವಿ, ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ನಾವೇನು ತಲೆಗೆ ಬಳಸ್ತೀವಿ, ಆ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಅದನ್ನು ಕುದಿಸಿ ಚೆನ್ನಾಗಿ ಒಂದು 15 ನಿಮಿಷ ಸಣ್ಣ ಉರಿನಲ್ಲಿ, ತುಂಬ ಕಡಿಮೆ ಉರಿನಲ್ಲಿ ಅದನ್ನು ಕುದಿಸಿ ಇಟ್ಕೋಬೇಕು ಸ್ನೇಹಿತರೆ. ಕುದಿಸಿ ಶೋಧಿಸಿ ಇಟ್ಕೊಳ್ಳಿ. ಅದನ್ನು ಸ್ನಾನ ಮಾಡೋದಕ್ಕಿಂತ ಮುಂಚೆ, ನೀವೇನು ತಲೆಗೆ ಬಳಸ್ತೀರಾ, ಸ್ನಾನ ಮಾಡೋದು ದಿವಸನೇ ನೆಕ್ಸ್ಟ್ ಡೇ ಅದು ಬಿಫೋರ್ ಡೇ ಬಳಸ್ಬೇಕಂತ ಏನಿಲ್ಲ. ಪ್ರತಿ ದಿವಸ ನೀವು ಅದನ್ನು ಬಳಸೋದಿದ್ರೆ ಬಳಸ್ಬೋದು. ಅದರಿಂದ ಯಾವುದೇ ರೀತಿ ಅಂಟು ಜಿಡ್ಡು ಆ ಥರ ಯಾವುದೂ ಬರೋದಿಲ್ಲ. ನೀವು ಮಾಮೂಲಿ ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಯಾವ ಥರ ಬಳಸ್ತೀರೋ ಅದೇ ರೀತಿ ಕೊಬ್ಬರಿ ಎಣ್ಣೆ ಇರುತ್ತೆ ಸ್ನೇಹಿತರೆ. ಈ ರೀತಿ ಮಾಡಿ ಕೊಬ್ಬರಿ ಎಣ್ಣೆನ ನೀವು ಬಳಸೋದ್ರಿಂದ ತಲೆ ಕೂದಲು ಸೊಂಪಾಗಿ ಬೆಳೀತು, ತುಂಬ ದಟ್ಟವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಮತ್ತು ಏರ್ ಫಾಲ್ ಆಗತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ನಿಲ್ಲುತ್ತೆ. ಹಾಗೂ ಡ್ಯಾಂಡ್ರೂಫ್ ಆಗ್ತಕ್ಕಂಥದ್ದು, ತಲೆಯಲ್ಲಿ ಆಗ್ತಕ್ಕಂಥ ಒಟ್ಟು ಸಂಪೂರ್ಣವಾಗಿ ನಿಲ್ಲುತ್ತೆ. ಇಷ್ಟು ಒಂದು ಅದ್ಭುತವಾದ ಔಷಧಿ ಗುಣ ಈ ಬೂದುಗುಂಬಳಕಾಯಿನಲ್ಲಿ ಇದೆ. ಅದು ಸೇವಿಸೋದ್ರಿಂದ ಕೂಡ ಒಂದು ಅದ್ಭುತವಾದ ಗುಣ ಇದೆ. ಅದರಿಂದ ಕೂದಲಿಗೆ ಮಾತ್ರ ಅದು ಒಂದು ತುಂಬ ಈ 3 ಸಮಸ್ಯೆಗಳನ್ನು ಸರಿ ಮಾಡ್ತಕ್ಕಂಥ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ಬೂದುಗುಂಬಳಕಾಯಿ ಸಿಪ್ಪೆಯನ್ನು ದಯಮಾಡಿ ಬಿಸಾಕಬೇಡಿ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಸ್ನೇಹಿತರು ಯಾರು ಹೊಸಬ್ರು ಇದ್ದೀರಾ ಅವರು ಕೂಡ ಇದನ್ನು ಶೇರ್ ಮಾಡಿ. ಮತ್ತು ಹೊಸಬ್ರು ಯಾರು ಸ್ನೇಹಿತರು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಮುಂದೆ ನೂರಾರು ಸಾವಿರಾರು ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ಹಾಗೂ ಎಂದಿನಂತೆ ಕುಡಿತ ಚಟಕ್ಕೆ ಯಾರು ಬಲಿಯಾಗಿದ್ದಾರೆ, ಅದನ್ನು ಬಿಡಬೇಕು ಅಂತ ಯಾರು ಅಂದ್ಕೊಂಡಿದ್ದಾರೆ ಮತ್ತು ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಶಿವಾನಂದಾಶ್ರಮದಲ್ಲಿ ಮತ್ತು ತೋಟದ ಗುಡ್ಡದಲ್ಲಿನಲ್ಲಿ ಔಷಧಿಯನ್ನು ಕೊಡ್ತೀವಿ. ಹಾಗೂ ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ್ ಹೈವೇನಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಕಣ್ಣಿಗೆ ಔಷಧಿಗಳನ್ನು ಬಿಡ್ತೀವಿ ಮತ್ತು ಅನೇಕ ಆರೋಗ್ಯದ ಸಮಸ್ಯೆಗೆ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ. ನಮಸ್ಕಾರ.